353ನೇ ಆರಾಧನಾ ಮಹೋತ್ಸವ ಸಂಭ್ರಮ ಮಂತ್ರಾಲಯ ಮಠದಲ್ಲಿ ಸಂಪೂರ್ಣ ಮನೆ ಮಾಡಿರುವಂತದ್ದು. ಈಗ ರಾಯರ ಉತ್ತರ ಆರಾಧನೆಯ ಸಂಭ್ರಮ ಹಿನ್ನೆಲೆ ರಥೋತ್ಸವ ಆರಂಭ ಆಗ್ತಾ ಇರುವಂತದ್ದು. ಈಗಾಗಲೇ ಮಠದ ಪೀಠಾಧಿಪತಿಗಳಾದಂತ ಸುಬುಧೇಂದ್ರ ತೀರ್ಥ ಶ್ರೀಗಳು ರಥೋತ್ಸವಕ್ಕೆ ಚಾಲನೆಯನ್ನ ನೀಡಿದ್ದಾರೆ. ಇಲ್ಲಿ ಸೇರಿರ್ತಕ್ಕಂಥ ಸಹಸ್ರಾರು ಸಂಖ್ಯೆಯ ಭಕ್ತರು ಈ ಒಂದು ರಥವನ್ನ ಎಳೆಯುವ ಮೂಲಕ ಏನು ರಾಯರಿಗೆ ತಮ್ಮ ಭಕ್ತಿಯನ್ನ ಸಮರ್ಪಿಸಲಿಕ್ಕೆ ಸಿದ್ಧರಾಗಿರುವಂತದ್ದು. ಮುಖ್ಯವಾಗಿ ಇವತ್ತು ಉತ್ತರ ಆರಾಧನೆಯ ಹಿನ್ನೆಲೆಯಲ್ಲಿ ಈ ಒಂದು ಮಹಾ ರಥೋತ್ಸವವನ್ನ ನಡೆಸಲಾಗುವಂತದ್ದು. ಪ್ರತಿದಿನ ಮಂತ್ರಾಲಯದ ಮಠದ ಪ್ರಾಕಾರದಲ್ಲಿ ಉತ್ಸವಗಳು ನಡೆಯುತ್ತೆ. ಆದ್ರೆ ಆರಾಧನಾ ಮಹೋತ್ಸವದ ಬಹುಮುಖ್ಯ ದಿನಗಳಲ್ಲಿ ಒಂದಾದ ಉತ್ತರ ಆರಾಧನೆಯ ದಿನ ಇಂದು ಮಠದ ರಾಜ ಬೀದಿಯಲ್ಲಿ ಉತ್ಸವ ನಡೆಯುವಂತದ್ದು. ಈಗಾಗಲೇ ನಾವಿಲ್ಲಿ ತೋರಿಸ್ತಾ ಇದ್ದೀವಿ, ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿರುವಂತದ್ದು. ಇಲ್ಲಿನ ಮಠದ ಮೇಲ್ಗಡೆ ಕೂಡ ಜನ ಕೂತಿರೋದನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕನಿಷ್ಠ ಅಂದ್ರೂ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಇಲ್ಲಿ ಸೇರಿರುವಂತದ್ದು. ಪ್ರತಿ ವರ್ಷಕ್ಕಿಂತಲೂ ಈ ಬಾರಿ ಹೆಚ್ಚು ಸಂಖ್ಯೆಯ ಭಕ್ತರು ಮಠದಲ್ಲಿ ಆಗಮಿಸಿರುವಂತದ್ದು. ಅಂದ್ರೆ ರಾಯರ 353ನೇ ಆರಾಧನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತದ್ದು. ರಾಯರು ಸಶರೀರರಾಗಿ ವೃಂದಾವನಸ್ಥರಾದಂತ ಮರುದಿನವನ್ನ ಉತ್ತರ ಆರಾಧನೆಯಾಗಿ ರಾಯರ ಮಠದಲ್ಲಿ ಆಚರಣೆ ಮಾಡ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಮಹಾರಥೋತ್ಸವವನ್ನು ಕೂಡ ಆಯೋಜನೆ ಮಾಡುವಂತ ಈ ಮಹಾರಥೋತ್ಸವದಲ್ಲಿ ಕೇವಲ ಏನು ಬೇರೆ ಬೇರೆ ಭಾಗದ ಭಕ್ತರು ಮಾತ್ರ ಅಲ್ಲ, ಇಲ್ಲಿನ ಸ್ಥಳೀಯ ಭಕ್ತರು ಕೂಡ ಇರೋದ್ರಿಂದ ಸಾಕಷ್ಟು ಸಂಖ್ಯೆಯ ಭಕ್ತರು ಸೇರುವಂತದ್ದು. ಹೀಗಾಗಿ ಈ ಮಹಾರಥೋತ್ಸವ ವಿಶಿಷ್ಟವಾದಂಥದ್ದು. ಜೊತೆಗೆ ರಾಯರು ವೃಂದಾವನಸ್ಥರಾಗಿ ಇರುವಂತ ರಾಯರು ಇವತ್ತು ಬಹಿರ್ಮುಖವಾಗಿ ಆಶೀರ್ವಾದ ಮಾಡ್ತಾರೆ ಅನ್ನುವಂತಹ ಪ್ರತೀತಿ ಇದೆ. ಇನ್ನೇನು ರಥೋತ್ಸವ ಈಗಷ್ಟೇ ಏನು ಆರಂಭ ಕೂಡ ಆಗಿರುವಂತದ್ದು. ಇದು ಮಠದ ಕಾರಿಡಾರ್ ಏನಿದೆ ಮತ್ತು ಮಠದ ರಾಜಬೀದಿ ಏನಿದೆ, ರಾಜಬೀದಿಯಲ್ಲಿ ಈ ಒಂದು ರಥೋತ್ಸವ ನಡೆಯುತ್ತೆ. ಈಗಾಗಲೇ ಈ ಒಂದು ರಥಕ್ಕೆ ಚಾಲನೆಯನ್ನ ನೀಡಿರ್ತಕ್ಕಂಥ ಸುಬುಧೇಂದ್ರ ತೀರ್ಥ ಸ್ವಾಮಿಗಳು ಹೆಲಿಕಾಪ್ಟರ್ ಮೂಲಕ ರಥಕ್ಕೆ ಪುಷ್ಪವೃಷ್ಟಿಯನ್ನು ಕೂಡ ಮಾಡುವವರಿದ್ದಾರೆ. ರಥದ ಎಳೆತ ಈಗ ಅಂದ್ರೆ ರಥೋತ್ಸವ ಆರಂಭವಾಗಿರುವಂತದ್ದು. ಭಕ್ತರು ನೂಕುನುಗ್ಗಲುಗಳಲ್ಲಿ ಆಗ್ತಾ ಇರುವಂತದ್ದು. ಯಾಕಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರಿರುವಂತದ್ದು. ಇದು ಗಾತ್ರಕ್ಕೆ ಹೋಲಿಸಿದಾಗ ಚಿಕ್ಕ ಗಾತ್ರದ ರಥ ಇದೆ. ಆದ್ರೆ ಇಲ್ಲಿರ್ತಕ್ಕಂಥ ಭಕ್ತರ ಸಂಖ್ಯೆ ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ರಥವನ್ನ ಎಳಿಲಿಕ್ಕೆ ಇಲ್ಲಿನ ಭಕ್ತರು ಕೂಡ ನೂಕುನುಗ್ಗಲು ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಪ್ರತಿ ವರ್ಷಕ್ಕೆ ಹೋಲಿಸಿದ್ರೆ ಈ ಬಾರಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿರೋದ್ರಿಂದ ನಿಜಕ್ಕೂ ಒಂದು ರೀತಿಯ ನೂಕುನುಗ್ಗಲು ಪರಿಸ್ಥಿತಿ ಇದ್ರೂ ಇಲ್ಲಿನ ಪೊಲೀಸರಿರ್ಬೋದು ಮತ್ತು ಮಠದ ಏನು ಸಿಬ್ಬಂದಿ ಇದರ ನಿಯಂತ್ರಣವನ್ನ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ನೆರೆದಿರೋದ್ರಿಂದ ಒಂದು ರೀತಿಯ ನಿಯಂತ್ರಣ ಅಸಾಧ್ಯ ಅಂತಾನೆ ಹೇಳ್ಬೋದು. ಮುಖ್ಯವಾಗಿ ನಾವು ನಿಮಗೆ ರಥವನ್ನ ತೋರಿಸಿದಾಗ ರಥದಲ್ಲಿ ಪ್ರಹ್ಲಾದ ರಾಜರು ವಿರಾಜಮಾನರಾಗಿರೋದನ್ನ ನಾವು ಕಾಣ್ತೀವಿ. ಏನು ರಾಘವೇಂದ್ರ ರಾಯರ ಒಂದು ಉತ್ಸವ ಮೂರ್ತಿ ಪ್ರಹ್ಲಾದ ರಾಜರೇನಿದ್ದಾರೆ, ಪ್ರಹ್ಲಾದ ರಾಜರ ಉತ್ಸವ ಮೂರ್ತಿಯನ್ನ ಮೆರವಣಿಗೆ ಮಾಡುವಂಥದ್ದು. ಈ ಉತ್ತರ ಆರಾಧನೆಯ ದಿನ ಮುಖ್ಯವಾಗಿ ಏನು ಪ್ರಹ್ಲಾದ ರಾಜರನ್ನ ಮೆರವಣಿಗೆ ಮಾಡಿ ನಂತರದಲ್ಲಿ ಪ್ರಹ್ಲಾದ ರಾಜರನ್ನ ರಥದಲ್ಲಿ ಕೂಡಿಸ್ತಾರೆ. ಅದಾದ ಬಳಿಕ ಈ ಮಹಾರಥೋತ್ಸವ ನಡೆಯುವಂಥದ್ದು. ಜೊತೆಗೆ ಇಲ್ಲಿರ್ತಕ್ಕಂಥ ವೃಂದಾವನಗಳೇನಿದೆ, ರಾಯರ ಮಠದಲ್ಲಿ ಇರ್ತಕ್ಕಂಥ ಎಲ್ಲಾ ವೃಂದಾವನಗಳಿಗೆ ವಸಂತೋತ್ಸವ ಬಳಿಕ ಈ ಮಹಾರಥೋತ್ಸವಕ್ಕೆ ಚಾಲನೆ ಸಿಗುವಂತದ್ದು. ಈ ಮಹಾರಥೋತ್ಸವದ ವೈಭವವನ್ನ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಪ್ರಹ್ಲಾದ ರಾಜರ ಒಂದು ರಥೋತ್ಸವ ಏನು ಅದ್ಧೂರಿಯಾಗಿ ನಡೀತಾ ಇರುವಂತದ್ದು. ದೇಶದ ಮೂಲೆ ಮೂಲೆಯಿಂದ ಬಂದಂತ ಭಕ್ತರು ಈ ಒಂದು ರಥೋತ್ಸವದಲ್ಲಿ ಪಾಲ್ಗೊಂಡು ರಥೋತ್ಸವದಲ್ಲಿ ರಥವನ್ನ ಎಳೆದು ಪುನೀತರಾಗ್ತಾ ಇದ್ದಾರೆ. ಕ್ಯಾಮ್ರಾಮನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಟ್ಕಲ್, ಪಬ್ಲಿಕ್ ಟಿವಿ, ಮಂತ್ರಾಲಯ.